ನಮಸ್ಕಾರ ವೀಕ್ಷಕರೇ, ನಾವು ತಿನ್ನೋ ಆಹಾರ ಎಷ್ಟು ಕ್ವಾಲಿಟಿ ಇರುತ್ತೆ ಅನ್ನೋದಕ್ಕೆ ಒಂದು ವಿಡಿಯೋ ನೋಡ್ತಾ ಇದ್ದೆ. ಆ ವಿಡಿಯೋ ಬಗ್ಗೆ ಮಾತಾಡಬೇಕು ಅನ್ನಿಸ್ತು, ಅದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಸಾಧ್ಯ ಆದರೆ ನಾವು ತಿನ್ನೋಂಥ ಯಾವುದೇ ತರಕಾರಿ ಆದರೂ ನೀಟಾಗಿ ಉಪ್ಪು ನೀರಲ್ಲಿ ತೊಳೆದು ಇಲ್ಲ ಬಿಸಿನೀರಲ್ಲಿ ತೊಳೆದು ಬಳಸೋದು ಮುಖ್ಯ ಆಗುತ್ತೆ. ಕಾರಣ ಈ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಎಷ್ಟು ಕೆಂಪು ಕಾಣಿಸ್ತಾ ಇದೆ ಅಲ್ಲ ಕ್ಯಾರೆಟ್. ಆ ತೊಳಿತಾ ಇರೋ ನೀರು ನೋಡಿ, ತೊಳಿತಾ ಇರೋ ಜಾಗ ನೋಡಿ, ಅದು ಯಾವ ರೀತಿ ತೊಳಿತಾ ಇದಾರೆ ನೋಡಿ. ತೊಳೆದು ಕೆಂಪು ಕಾಣಿಸೋ ಕ್ಯಾರೆಟ್ ತಾವೊಂದು ತರಕಾರಿ ಅಂಗಡಿಲಿ ಇಡ್ತಾರೆ. ಆ ಕೊಚ್ಚೆ ನೀರಲ್ಲಿ ತೊಳೆದಿರೋ ತರಕಾರಿನ ನಾವು ಸೂಪರ್ ಆಗಿದೆ ಅಂತ ತಿಂತೀವಿ. ಇದನ್ನೇ ಹೇಳ್ತಾ ಇರೋದು. ಯಾವ್ದನ್ನ ತಿಂತಾ ಇದ್ದೀವಿ, ಯಾವ್ದು ಶುದ್ಧವಾಗಿದೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ರೋಡ್ ಸೈಡ್ ತರಕಾರಿ ಮಾರ್ತಾ ಇರ್ತಾನ, ಕೆಂಪಗಿದ್ಯಾ ತಗೊಂಡ ಅಲ್ಲೇ ಮುರ್ದ ತಿಂದ ಅನ್ನೋದು ಆಗೋಗ್ಬಿಟ್ಟಿದೆ. ತಿನ್ನೋದ್ರಿಂದ ಎಷ್ಟು ಕಾಯಿಲೆ ಬರ್ತಾವೋ ಗೊತ್ತಿಲ್ಲ. ಬಟ್ ಇದನ್ನೆಲ್ಲ ನೋಡಿನೂ ತಿಂತೀವಿ ಅಂದ್ರೆ ನಿಮ್ಮ ಕರ್ಮ ಅಂತ ಹೇಳ್ಬೇಕಾಗತ್ತೆ. ಅದಕ್ಕೆ ಆದಷ್ಟು ಎಲ್ಲರೂ ಡಾಕ್ಟರ್ಗಳು ಹೇಳೋದು, ಯಾವುದೇ ತರಕಾರಿ ಆದ್ರೂ ಸರಿ ಫಸ್ಟ್ ತಗೊಬಂದು ಉಪ್ಪು ನೀರಲ್ಲಿ ತೊಳಿರಿ ಅಂತ ಹೇಳ್ತಾರೆ. ನಾನು ಈಗ ಮೊನ್ನೆ ಒಂದು ಅರ್ಕಾವತಿ ಸರೌಂಡಿಂಗ್ ಹೋಗಿದ್ದೆ. ಅರ್ಕಾವತಿ ನದಿ ನೀರು ಹರಿಯುತ್ತಲ್ಲ, ಆ ಜಾಗದಲ್ಲೂ ಕೂಡ ಇದೇ ರೀತಿ ಈ ನೀರನ್ನ ಬಳಸಿ ಕೊತ್ತಂಬರಿ ಸೊಪ್ಪು ಬೆಳೀತಾ ಇದ್ದಾರೆ. ಕೊತ್ತಂಬರಿ ಸೊಪ್ಪು ಸ್ಟೋರಿಗಳು ತುಂಬಾನೇ ಕೇಳಿರ್ತೀವಿ. ಆ ಕೊತ್ತಂಬರಿ ಸೊಪ್ಪಿಗೆ ನೀಟಾಗಿ ಆ ಮೋರಿ ನೀರು, ಅದು ಏನು ಈ ಪೀಣ್ಯ ಸೆಕೆಂಡ್ ಸ್ಟೇಜ್ ಸರೌಂಡಿಂಗ್ ಅಲ್ಲಿ ಫ್ಯಾಕ್ಟ್ರಿಗಳಿಂದ ಬರುತ್ತಲ್ಲ, ಆ ನೀರು ಕೆಮಿಕಲ್ ಮಿಕ್ಸ್ಡ್ ನೀರು ಎಲ್ಲ ಬಂದು ಅರ್ಕಾವತಿ ನೀರಲ್ಲಿ ಹರ್ಕೊಂಡು ಹೋಗ್ತಾ ಇರುತ್ತೆ. ಆ ನೀರು ಎಷ್ಟು ಗಲೀಜಿದೆ ಅಂದ್ರೆ ಅದಕ್ಕೆ ಮೋಟ್ರ್ ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಬೆಳೀತಾ ಇದ್ದಾರೆ ಸರೌಂಡಿಂಗ್ ಅಲ್ಲೆಲ್ಲ. ಆ ಕೊತ್ತಂಬರಿ ಸೊಪ್ಪನ್ನ ತಗೊಂಡೋಗಿ ಸಿಟಿ ಮಾರ್ಕೆಟ್ ಅಲ್ಲಿ ಹಾಕ್ತಾರೆ. ಅದನ್ನ ತಗೊಬಂದು ನಾವು ಮನೆಯಲ್ಲಿ ತಿಂತೀವಿ. ಅದರಿಂದ ಎಷ್ಟು ಆ ಕೊತ್ತಂಬರಿ ಸೊಪ್ಪಿನಲ್ಲಿ ಎಷ್ಟು ಕೊಳೆ ಇರುತ್ತೆ, ಎಷ್ಟು ಗಲೀಜ್ ಇರುತ್ತೆ, ಎಷ್ಟು ಕೆಮಿಕಲ್ಸ್ ಇರುತ್ತೆ, ಎಷ್ಟು ಬ್ಯಾಕ್ಟೀರಿಯಾ ಇರುತ್ತೆ, ಏನೂ ಗೊತ್ತಿಲ್ಲ. ಕೆಲವೊಂದು ಕಡೆ ಏನ್ ಮಾಡ್ತಾರೆ, ಈ ರೋಡ್ ಸೈಡ್ ಮಾರೋ ಅಂತ ಫುಡ್ಸ್ಗಳಲ್ಲಿ ಆ ಕೊತ್ತಂಬರಿ ಸೊಪ್ಪನ್ನ ಡೈರೆಕ್ಟ್ ಆಗಿ ಹೆಚ್ಚು ಹಾಕ್ತಾ ಇರ್ತಾರೆ. ಅದನ್ನ ತೊಳೆದಿರ್ತಾರೋ ಇಲ್ವೋ ಗೊತ್ತಿಲ್ಲ. ಜನ ಅದನ್ನ ಟೇಸ್ಟ್ ಚೆನ್ನಾಗಿದೆ ತಿನ್ಬಿಡ್ತೀವಿ, 108 ಕಾಯಿಲೆಗಳನ್ನ ತಂದ್ಕೊಂಡ್ಬಿಡ್ತೀವಿ. ಆ ಕೆಮಿಕಲ್ ಮಿಕ್ಸ್ಡ್ ತರಕಾರಿಗಳನ್ನ ತಿನ್ನೋದ್ರಿಂದ ನಮ್ಮ ಬಾಡಿ ವೀಕ್ ಆಗುತ್ತೆ, ಜೊತೆಗೆ ಮನೆನೂ ವೀಕ್ ಆಗ್ಬೇಕಾಗತ್ತೆ. ಅದಕ್ಕೆ ಯಾವುದೇ ಆಗಲಿ ಶುದ್ಧತೆಗೆ ಗಮನ ಕೊಡಿ. ಶುದ್ಧತೆ ಇಲ್ಲದೆ ಇರೋವಂಥದ್ದು ಯಾವ್ದನ್ನು ತಿನ್ನೋದಕ್ಕೆ ಹೋಗ್ಬೇಡಿ ಅಂತ ಹೇಳೋ ಕೆಲಸ ನಾವು ಮಾಡ್ತಾ ಇರ್ತೀವಿ. ತಿನ್ನೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಇದು ನೋಡಿ ತಿಂತೀವಿ ಅನ್ನೋರು ಇದ್ರೆ ಅಂಥವ್ರು ನಾವೇನು ಮಾಡೋದಕ್ಕಾಗೋದಿಲ್ಲ. ನೀನು ಯಾರಪ್ಪ ಹೇಳೋದಕ್ಕೆ, ನಮ್ಮ ಇಷ್ಟ ನಾವು ತಿನ್ಕೋತೀವಿ ಅನ್ನೋರು ಇರ್ತಾರೆ. ಬೆಳೆಯೋರು ಹಂಗೆ ಇರ್ತಾರೆ, ನಮ್ಮ ಇಷ್ಟ ನಾವು ಬೆಳೀತಾ ಇರ್ತೀವಿ, ನಿನ್ಗೇನು ಕಷ್ಟ ಅನ್ನೋರು ಇರ್ತಾರೆ. ಬೆಳೆಯೋದು ಅವ್ರಾದ್ರೂ ತಿನ್ನೋರು ಒಂದೊಂದ್ಸಲ ನಮ್ಮ ಬಾಯಿಗೂ ಬಂದ್ಬಿಡುತ್ತೆ. ಅದಕ್ಕೆ ಈ ವಿಡಿಯೋಗಳನ್ನ ನೋಡಿದಾಗ ಏನಾದರೂ ಹೇಳ್ಬೇಕು ಅನ್ಸುತ್ತೆ, ಜನಕ್ಕೆ ಒಳ್ಳೇದಾಗ್ಲಿ ಅಂತ. ಕೇಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಒಳ್ಳೆ ಕೆಲಸ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇರ್ತೀವಿ. ನಿಮಗೆ ಸಾಧ್ಯ ಆದರೆ ಯಾವುದೇ ತರಕಾರಿ ಆದರೂ ತೊಳೆದು ಮಕ್ಳಿಗೂ ತಿನ್ನಿಸುವಾಗ ತೊಳೆದು ಶುದ್ಧವಾಗಿರುವಂಥ ಜಾಗದಲ್ಲಿ ಕೊಡಿಸುವಂಥ ಕೆಲಸ ಮಾಡಿ. ಇನ್ನು ಇದೇ ರೀತಿ ವಿಷಯಗಳಿರ್ತವೆ, ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು, ಮತ್ತೆ ಸಿಗೋಣ. ಗುಡ್ ಬೈ.